ಎಸ್ತೇರಳ ಪುಸ್ತಕ 5ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯ. ಅವನು ಪ್ರಾಕಾರದಲ್ಲಿ ನಿಂತಿರುವ ಎಸ್ತೇರ್ ರಾಣಿಯನ್ನು ಕಂಡ ಕೂಡಲೇ ಆಕೆಯ ಮೇಲೆ ದಯವಿಟ್ಟು ತನ್ನ ಕೈಯಲ್ಲಿದ್ದ ಸುವರ್ಣ ದಂಡವನ್ನು ಆಕೆಯ ಕಡೆಗೆ ಚಾಚಿದನು. ಎಸ್ತೇರಳು ಸಮೀಪಕ್ಕೆ ಹೋಗಿ ದಂಡದ ತುದಿಯನ್ನು ಮುಟ್ಟಲು ಅರಸನು ಆಕೆಗೆ, ಎಸ್ತೇರ್ ರಾಣಿಯೇ, ನಿನಗೇನು ಬೇಕು? ನಿನ್ನ ವಿಜ್ಞಾಪನೆ ಯಾವುದು? ನನ್ನ ಅರ್ಧ ರಾಜ್ಯವನ್ನು ಕೇಳಿದರೂ ನಿನಗೆ ಕೊಡುತ್ತೇನೆ ಅಂದನು. ಗಮನಿಸ್ರಿ, ಕಿಂಗ್ಲಿ ಅಥಾರಿಟಿ, ರಾಜನ ಅಧಿಕಾರದ ಕುರಿತು ನಿಂತು ಮಾತನಾಡಿದೆ. ಕೆಲವರ ಒಳಗಡೆ ದೇವರು ಈ ರಾಜದಂಡದ ಪ್ರಕಟಣೆ, ರೆವಲೇಷನ್ ಆಫ್ ದ ಸೆಪ್ಟರ್, ಅದನ್ನು ಕೊಡ್ತಾರೆ ಅಂತ ಹೇಳಿದೆ. ಸಭೆಯ ಮೂಲಕ ದೇವರು ಕೆಲ ಕಾರ್ಯಗಳನ್ನು ಮಾಡ್ತಾರೆ ಅಂತ ಹೇಳಿದೆ. ಅಲ್ಲಿಂದ ಮಾರ್ಪಾಡಾಗಿ ವ್ಯಕ್ತಿಗತವಾಗಿ ದೇವರು ಕೆಲವರ ಕೈಗೆ ಅಧಿಕಾರವನ್ನು ಕೊಡಲಿಕ್ಕೆ ಹೋಗ್ತಾನೆ ಅಂತಲೂ ಹೇಳಿದೆ. ದೇವರಿಗೆ ಬದಲಾಗಿ ಇನ್ನು ದೇವರು ಇಳಿದು ಬರೋ ಅವಶ್ಯಕತೆ ಇಲ್ಲ. ದೇವರಿಗೆ ಬದಲಾಗಿ ದೇವರು ನಿಮ್ಮನ್ನು ಅಧಿಕಾರ ಕೊಟ್ಟು ಕಳಿಸ್ತಾನೆ. ಈ ವರ್ಷಕ್ಕೆ ದೇವರು ಕೊಟ್ಟಿರುವಂಥ ವಾಗ್ದಾನ ಸುವರ್ಣ ದಂಡ ಮತ್ತು ದೈವಿಕವಾದ ಅನುಮೋದನೆ. ಸುವರ್ಣ, ದ ಗೋಲ್ಡನ್ ಸೆಪ್ಟರ್ ಆ್ಯಂಡ್ ಡಿವೈನ್ ಅಪ್ರೂವಲ್. ಇವತ್ತು ಅಲ್ಪ ಸಮಯ ನಾನು ಡಿವೈನ್ ಅಪ್ರೂವಲ್ನ ಕುರಿತು ಮಾತನಾಡ್ತೀನಿ, ದೈವಿಕವಾದ ಅನುಮೋದನೆ ಕುರಿತು ಮಾತನಾಡ್ತೀನಿ. ನಾವು ಓದಿದಂಥ ವಾಕ್ಯದಲ್ಲಿ ಎಸ್ತೇರನ ಪುಸ್ತಕದ ಆ ಚರಿತ್ರ ಭಾಗ ಸ್ವಲ್ಪ ಅರ್ಥ ಮಾಡಿಕೊಡ್ರಿ. ಹಿಂದೂಸ್ತಾನ್ ಎನ್ನುವ ಹೆಸರು ಈ ಪುಸ್ತಕದಲ್ಲೇ ಬಂದಿದೆ. ಇಂಡಿಯಾದಿಂದ ಇಥಿಯೋಪಿಯಾವರೆಗೂ, ಐಥಿಯೋಪಿಯಾ ದೇಶದವರೆಗೂ ಹೆಚ್ಚು ಕಡಿಮೆ 127 ಸಂಸ್ಥಾನಗಳನ್ನು ಆಳ್ವಿಕೆ ಮಾಡ್ತಾ ಇದ್ದವನು ಅಹಸ್ವೇಶ್ರೋಷನ ಆದ ಅರಸನು. ಯಹೂದ ಜನರಲ್ಲಿ ಅನ್ಯ ಜನರಾಗಿ ದಾಸತ್ವದಲ್ಲಿ ಹಿಡಿಯಲ್ಪಟ್ಟವರಾಗಿದ್ದಾರೆ. ಅಧಿಕಾರ ಇರೋದು ಅವರ ಕೈಯಲ್ಲಿ. ಆ ಅಧಿಕಾರದ ಮದ ಒಬ್ಬನ ಒಳಗಡೆ ಹತ್ತಿತು. ಅಲ್ಲೊಬ್ಬ ಮನುಷ್ಯ ಎದ್ದೊಳ್ತಾನೆ, ಅವನ ಹೆಸರು ಆಮಾನನು. ಇವನ ಉದ್ದೇಶ ಒಂದು ವ್ಯಕ್ತಿ ಅಲ್ಲ, ಆದರೆ ಇಡೀ ಯಹೂದ ಕುಲವನ್ನು, ಯಹೂದ ಜನರನ್ನು ಸಂಪೂರ್ಣವಾಗಿ ಗುಂಪಾಗಿ ನಾಶ ಮಾಡೋದು ಇವನ ಉದ್ದೇಶ. ಆದರೆ ದೇವರ ವಾಗ್ದಾನದ ಸಂತತಿಗಳನ್ನು ಯಾವ ದುಷ್ಟನು ಪ್ಲ್ಯಾನ್ ಮಾಡಿದ್ರು, ಯಾವ ದುರ್ಮಾರ್ಗಿಯು ಪ್ಲ್ಯಾನ್ ಮಾಡಿದ್ರು ನಾಶ ಮಾಡೋಕ್ಕಾಗಲ್ಲ. ಕಾರಣ ದೇವರವರ ಕೂಡ ಇದ್ದಾನೆ. ಇವನ ಒಳಗಡೆ ಈ ಕೆಟ್ಟ ಚಿಂತೆ ಯಾಕೆ ಬಂತು? ಇವನ ಒಳಗಡೆ ಯಹೂದ ಜನರ ಕುರಿತಾದಂಥ ದ್ವೇಷ ಯಾಕೆ ಬಂತು? ಕಾರಣ ಒಬ್ಬ ಮೊರ್ದೆಕಾಯ್ನು ಅವನು ಯಹೂದನಾಗಿದ್ದನು. ಅವನ ಪ್ರಮಾಣದ ಪ್ರಕಾರ ನಿನ್ನ ದೇವರಾದ ಯೆಹೋವನಲ್ಲದೆ ಮತ್ಯಾವುದಕ್ಕೂ ಯಾರಿಗೂ ಅಡ್ಡ ಬೀಳಬಾರದು ಎಂಬ ಪ್ರಮಾಣದಲ್ಲಿ ನಿಂತು ದೇವರನ್ನ ಆರಾಧನೆ ಮಾಡುವ ಭಕ್ತನು. ಅರ್ಥ ಮಾಡ್ಕೊಳ್ರಿ, ಅವನು ಯಾರಿಗೂ, ನಿನ್ನ ದೇವರಾದ ಯೆಹೋವನಲ್ಲದೆ ಆಕಾಶದ ಕೆಳಗಡೆ, ಭೂಮಿಯ ಮೇಲ್ಗಡೆ, ಜಲದ ಒಳಗಡೆ ಯಾವುದೇ ವಿಧವಾದ ವಿಗ್ರಹಗಳನ್ನು, ಮೂರ್ತಿಗಳನ್ನು ಮಾಡ್ಕೊಳ್ಬಾರ್ದು. ಅವುಗಳಿಗೆ ಅಡ್ಡ ಬೀಳಬಾರ್ದು. ಯಾವ ಮನುಷ್ಯನಿಗೂ ಅಡ್ಡ ಬೀಳಬಾರ್ದು. ಸಾಷ್ಟಾಂಗವಾಗಿ ಎರಗಬೇಕು ಅನ್ನೋದು ಅಂದರೆ ವರ್ಷಿಪಿಂಗ್, ಆರಾಧನೆಯ ಮತ್ತೊಂದು ಭಾಗ ಸಾಷ್ಟಾಂಗವಾಗಿ ಎರಗೋದು. ಅಡ್ಡ ಬೀಳು, ದೀರ್ಘ ದಂಡವ ಬೀಳು,
ದೀರ್ಘ ದಂಡ ಬೀಳೋದು. ಎಲ್ಲರೂ ಆಮಾನನಿಗೆ ಅಡ್ಡ ಬೀಳ್ತಾ ಇದ್ರು. ದೇವರ ವಾಕ್ಯ ಎಸ್ತರನ ಪುಸ್ತಕ 3:2 ಹೇಳುತ್ತೆ, ಅರಸನು ರಾಜ ನಿವೇಶನದಲ್ಲಿ ಇರುವ ರಾಜ ಸೇವಕರೆಲ್ಲರೂ ಆಮಾನನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕೆಂದು ಅಪ್ಪಣೆ ಮಾಡಿದ್ದರಿಂದ ಎಲ್ಲರೂ ಹಾಗೆ ಮಾಡ್ತಾ ಇದ್ರು. ಆದರೆ ಮೊರ್ದೆಕೈಯು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಲಿಲ್ಲ. ಇವನಿಗೆ ಕೋಪ ಬರೋದಕ್ಕೆ ಕಾರಣ, ಎಲ್ಲರೂ ಅಡ್ಡ ಬೀಳ್ತಾರೆ, ಈ ಮೊರ್ದೆಕೈ ಯಹೂದನು ಅಡ್ಡ ಬೀಳೋದಿಲ್ಲ. ದೇವರು ನನಗೆ ಹೀಗೆ ಹೇಳಿದನು, ಶತ್ರುವಿನ ಉದ್ದೇಶ ಸತ್ಯದಲ್ಲೂ ಆತ್ಮದಲ್ಲೂ ಆರಾಧನೆ ಮಾಡುವ ದೇವರ ಜನರನ್ನು ನಾಶ ಮಾಡುವುದು. ನೀವು ದುರಾತ್ಮನಿಗೆ ಅಡ್ಡ ಬೀಳ್ರಿ, ನಿಮಗೇನು ತೊಂದರೆ ಇಲ್ಲ. ಆದರೆ ಪ್ರಮಾಣದಲ್ಲಿ ನಿಂತ್ಕೊಳ್ರಿ, ನಿಮಗೆ ವಿರುದ್ಧವಾಗಿ ಆಮಾಂದಿರು ಎದ್ದೇಳ್ತಾರೆ. ಹಲ್ಲೆಲೂಯಾ. ಅದರ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ದೇವರನ್ನ ಮಾತ್ರ ಆರಾಧನೆ ಮಾಡ್ತೇನೆ ಎಂದು ಹೇಳಿದ ಕುಟುಂಬಗಳಿಗೆ ವಿರುದ್ಧವಾಗಿ ಎದ್ದು ಬರುವ ಕೆಲವೊಂದು ಆಮಾನ್ ಶಕ್ತಿಗಳು, ಅಂದರೆ ಸಕಲ ಅಧಿಕಾರ, ಸ್ಥಾನ, ಪದವಿ, ಶಿಫಾರಸ್ಸು, ಭಯಂಕರವಾದ ಪ್ರಾಬಲ್ಯ, ಇದೆಲ್ಲ ಇರುವಂಥ ಶಕ್ತಿಗಳು ಮಾನಸಿಕವಾಗಿ ಅವರ ಎದುರಿಗೆ ನಿಲ್ಲೋದಕ್ಕೂ ಅವರಿಗೆ ವಿರುದ್ಧವಾಗಿ ಹೋರಾಟ ಮಾಡೋಕ್ಕೆ ನಮಗೆ ಸಾಮರ್ಥ್ಯ ಇರೋದಿಲ್ಲ ಮಾನಸಿಕವಾದ ಬುದ್ಧಿಯಲ್ಲಿ. ಆದರೆ ಎಸ್ತರಳಿಗೆ ಒಂದು ಕಾರ್ಯ ಅರ್ಥವಾಯಿತು. ಈ ಎಲ್ಲ ಅರಸನಿಗಿಂತ ಮೇಲೊಬ್ಬ ದೊಡ್ಡ ಅರಸನಿದ್ದಾನೆ, ಪರಲೋಕದಲ್ಲಿ ದೊಡ್ಡ ಅರಸನಿದ್ದಾನೆ. ಈ ದೇಶದ ಆಳ್ವಿಕೆಯು ಅವನ ಕೈಯಲ್ಲೇ ಇದೆ. ಅವನು ಸುವರ್ಣ ದಂಡ ಚಾಚಿದ್ರೆ ಸಾಕು, ಈ ಅವಸ್ಥೆಗೆ ಬದಲಾವಣೆ ಬರುತ್ತೆ ಅಂತ ಎಸ್ತೇರಳು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಳು. ಓ ರಬ ಶಂಧರಾಧನ ಹಸ್ಕಲ ಬೋಧಿನಿ. ಆಮೇ ದೇವರಾತ್ಮ ನನಗೆ ಹೇಳಿದನು, ಈ ವರ್ಷ ದೇವರ ಸಮಯವನ್ನು ಅರ್ಥ ಮಾಡಿಕೊಳ್ಳುವ ಕೆಲವೊಂದು ಮೊರ್ದೆಕೈರನ್ನು, ಎಸ್ತರಳರನ್ನು ದೇವರು ಎಬ್ಬಿಸಲಿಕ್ಕೆ ಹೋಗ್ತಾನೆ. ದೇವರು ಎಬ್ಬಿಸಲಿಕ್ಕೆ ಹೋಗ್ತಾನೆ. ದ ಟೈಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸಮಯ ಬಹಳ ಮುಖ್ಯ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡ್ರಿ, ಬಹಳ ಬೆಲೆ ಉಳ್ಳದು ಎಂದು ಎಣಿಸ್ಬೇಕು ನೀವು. ಸಮಯ, ಇಸಾಕಾರ್ ಎಂಬ ಒಂದು ಕುಲ ಇದೆ. ಇಸಾಕಾರ್ ಕುಲ ಸಮಯೋಚಿತ ಜ್ಞಾನವುಳ್ಳಂಥ ಒಂದು ಕುಲ. ಅವರಿಗೆ ಚೆನ್ನಾಗಿ ಗೊತ್ತು ಸಮಯವನ್ನು ತಕ್ಕ ರೀತಿಯಲ್ಲಿ ಉಪಯೋಗಿಸೋದಕ್ಕೆ. ಒಂದು ಉದಾಹರಣೆ ಕೊಡ್ತೇನೆ. ಎಸ್ತರ್ ರಾಜಸ್ಥಾನಕ್ಕೆ ಬರಲಿಕ್ಕೆ ಅವಳಿಗೆ ಅರ್ಹತೆ ಇರಲಿಲ್ಲ. ದ ಟೈಮ್, ಸಮಯ. ಮೊದಲು ಚಾನ್ಸ್ ಸಿಕ್ಕಿದ್ದು ವಷ್ಟಿ ರಾಣಿಗೆ. ಅವಳು ಅದನ್ನು ಕೇರ್ಲೆಸ್ ಮಾಡಿದ್ಲು. ದಟ್ ವಾಸ್ ದ ಟರ್ನಿಂಗ್ ಪಾಯಿಂಟ್. ದೇವರು ಕೆಲವೊಂದನ್ನು ತಳ್ಳಿ, ಕೆಲವರನ್ನ ತಳ್ಳಿ, ಕೆಲವರನ್ನ ಆ ಸ್ಥಾನಕ್ಕೆ ತಗೊಂಬರ್ತಾನೆ. ದಟ್ ಈಸ್ ಇನ್ ಟೈಮ್, ಕರೆಕ್ಟ್ ಸಮಯಕ್ಕೆ, ಕರೆಕ್ಟ್ ಸಮಯಕ್ಕೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಕಾಲವು ಕ್ಲುಪ್ತವಾಗಿದೆ. ಎಲ್ಲದಕ್ಕೂ ಆಕಾಶದ ಕೆಳಗಡೆ, ಭೂಮಿಯ ಮೇಲ್ಗಡೆ ಎಲ್ಲದಕ್ಕೂ ನಿಯಮಿತ ಕಾಲ ಉಂಟು. ಆಮೇಲೆ ಈ ಟೈಮಿಂಗ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಆದರೆ ಆಶೀರ್ವಾದಕ್ಕೆ ಬದಲು
ನೀವು ಶಾಪನ ತಗೊಬೋದು. ಆಶೀರ್ವಾದ ನಿಮ್ಮನ್ನು ಹುಡ್ಕೊಂಬರುತ್ತೆ. ಆಮೇಲೆ ವಷ್ಟಿ ರಾಣಿಗೆ ಆಶೀರ್ವಾದ, ಅವಳಿಗೆ ಚಾನ್ಸ್ ಫಸ್ಟ್ ಅವಳಿಗೆ ಇದ್ದಿದ್ದು. ಬಟ್ ಶಿ ನೆಗ್ಲೆಕ್ಟೆಡ್, ಉದಾಸೀನ ಮಾಡಿದ್ಲು. ಇದರ ಒಳಗಡೆ ಇರುವ ದೇವ ಮಕ್ಕಳು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನಿಮಗೆ ದೇವರು ಅವಕಾಶಗಳನ್ನು ತಂದು ಮುಂದೆ ಇಡ್ತಾನೆ, ಸನ್ನಿವೇಶ ಕೊಡ್ತಾನೆ. ಆಮೇಲೆ ಯಾವಾಗ ನೀವು ನೆಗ್ಲೆಕ್ಟ್ ಮಾಡ್ತೀರೋ ಆ ಸ್ಥಾನಕ್ಕೆ ಬೇರೊಬ್ಬರನ್ನ ದೇವರು ಎಳ್ಕೊಂಬರ್ತಾನೆ. ಹಲ್ಲೆಲೂಯ. ವಷ್ಟಿ ರಾಣಿ ಅವಳು ನಿರಾಕರಿಸಿದ್ದು ಎಸ್ತೇರಳಿಗೆ ಆಶೀರ್ವಾದವಾಯಿತು. ಆಮೇಲೆ ಅದಕ್ಕೆ ನಾನು ಹೇಳಿದೆ, ದೇವರ ಸಮಯವನ್ನು ಅರ್ಥ ಮಾಡಿಕೊಳ್ಳುವಂಥ ಮೊರ್ದೆಕಾಯ್ ಮತ್ತು ಎಸ್ತೇರಳನ್ನ ದೇವರು ಈ ವರ್ಷ 2026ರಲ್ಲಿ ದೇವರು ಎಬ್ಬಿಸ್ಲಿಕ್ಕೆ ಹೋಗ್ತಾನೆ. ದೇವರು ಎಬ್ಬಿಸ್ಲಿಕ್ಕೆ ಹೋಗ್ತಾನೆ. ಹಲ್ಲೆಲೂಯ. ಇಲ್ಲಿ ಒಂದು ಆತ್ಮಿಕವಾದ ಮರ್ಮವನ್ನು ಅರ್ಥ ಮಾಡ್ಕೊಳ್ಬೇಕು. ನಾನು ಈ 2ನೇ ಸರ್ವಿಸಲ್ಲಿ ಸ್ವಲ್ಪ ನಿಧಾನಕ್ಕೆ ಇದನ್ನು ಹೇಳಲಿಲ್ಲ ಆದರೆ ದ ಡಿವೈನ್ ಅಪ್ರೂವಲ್ ಬಗ್ಗೆ ನಿಮ್ಗೆ ಅರ್ಥ ಆಗಲ್ಲ. ಆಮೇಲೆ ಆತ್ಮಿಕವಾದಂಥ ಮರ್ಮವನ್ನು ಅರ್ಥ ಮಾಡ್ಕೊಬೇಕು. ದೇಶವನ್ನು ಆಳುವ ರಾಜನಿಗೂ ನಮ್ಮ ರಾಜನಿಗೂ ವ್ಯತ್ಯಾಸ ಇದೆ. ದೇವರ ಮಕ್ಕಳು 3 ಕಾರ್ಯಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. 3 ಥಿಂಗ್ಸ್ ಯು ಮಸ್ಟ್ ರಿಮೆಂಬರ್. ಒಂದು, ಸುವರ್ಣ ದಂಡ ಇದ್ರೂ ಸಮಯ ಮೀರಿದ್ರೆ, ಸಮಯಕ್ಕೆ ಅವಕಾಶ ಸಿಕ್ಕಿದಾಗ ನೀವು ಅದಕ್ಕೆ ಎಸ್ ಅನ್ನಲಿಲ್ಲ, ನೋ ಅನ್ನೋದಾದರೆ ಆಶೀರ್ವಾದಕ್ಕೆ ಬದಲು ಶಾಪನ ಬರ್ಬೋದು. ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ದೇವರು ನಿನಗಾಗಿ ಒಂದು ಆಶೀರ್ವಾದದ ಬಾಗಿಲು ತೆರೆಯುವಾಗ ನೀನು ನುಗ್ಗು ಬಿಡಬೇಕು. ಅಲ್ಲಿ ಮೀನಾ ಮೇಷ ಎಣಸಂಗಿಲ್ಲ. ಸ್ತೋತ್ರ. ಗಮನಿಸ್ರಿ, ಸುವರ್ಣದಂಡ ಇದ್ದರು ಎಸ್ತೇರಳಿಗೆ ಅವಳ ಒಳಗಡೆ ಇದ್ದಂಥ ಭಯ. ಯಾಕಂದರೆ ಸ್ವಲ್ಪ ಟೈಮ್ ಮೀರಿದ್ರೆ, ಟೈಮಿಗೆ ಮುಂಚೆ ಎಂಟ್ರಿ ಆದರೆ ಮುಗೀತು ಅವಳ ಕತೆ. ಟೈಮ್ ಮೀರಿ ಹೋದರೂ ಮುಗೀತು ಅವಳ ಕತೆ. ತಕ್ಕ ಸಮಯದಲ್ಲಿ, ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಾನು ತಕ್ಕ ಕಾಲದಲ್ಲಿ ಹಿಂಗಾರು ಮುಂಗಾರು ಮಳೆಗಳನ್ನು ಸುರಿಸ್ತೀನಿ. ಆಮೇಲೆ ಗಮನಿಸ್ರಿ, ಇವಳು ಒಳಗಡೆ ಇದ್ದಂಥ ಎಸ್ತರಿಗೆ ಅಲ್ಲಿ ರಾಜಸ್ಥಾನಕ್ಕೆ ರಾಜನ ಅರಮನೆಯ ಆ ಭಾಗದಲ್ಲಿ ಹೋಗೋದಕ್ಕೆ ಅವಳಿಗೆ ತುಂಬ ಭಯ. ದೇವರ ದಂಡದ ಕುರಿತು ಮಾತನಾಡ್ತಾ ಇದ್ದೀನಿ. ಹಳೆ ಒಡಂಬಡಿಕೆಯಲ್ಲಿ ದೇವರ ಸಂಪೂರ್ಣ ಅಧಿಕಾರ ಒಳಗೊಂಡಿದ್ದು ದೇವರ ಕೃಪಾಸನದಲ್ಲಿ. ಈ ಕೃಪಾಸನದಲ್ಲಿ ಎಲ್ಲರೂ ಯಾವಾಗ ಬೇಕಾದರೂ ಹೋಗೋಕ್ಕಾಗಲ್ಲ. ಮಹಾಯಾಜಕನು ಸರ್ವ ದೋಷ ಪರಿಹಾರಕ ದಿನದಂದು, ದ ಡೇ ಆಫ್ ಅಟಾನಮಿ, ಸರ್ವ ದೋಷ ಪರಿಹಾರಕ ದಿನದಂದು ಮಹಾಯಾಜಕನು ಮಾತ್ರ ಅಲ್ಲಿ ಪ್ರವೇಶ ಮಾಡಲಿಕ್ಕೆ ಸಾಧ್ಯ. ಯಾರು ಬೇಕಾದರೂ ಯಾವಾಗ ಬೇಕಾದರೂ ಹೋಗೋಕ್ಕಾಗಲ್ಲ. ಮಹಾಯಾಜಕನು ಅದಕ್ಕಾಗಿ ತನ್ನನ್ನೇ ತಾನು ಸಿದ್ಧ ಮಾಡಿಕೊಳ್ಬೇಕು. ಅತಿ ಪರಿಶುದ್ಧವಾದ ಸ್ಥಳ ಅದು, ಮರ್ಸಿ ಸೀಟ್ ಅಂತಾರೆ. ಅಲ್ಲಿಗೆ ಹೋಗೋದಕ್ಕೆ ಎಲ್ಲರಿಗೂ ಅನುಮತಿ ಇಲ್ಲ. ಅದರ ಕುರಿತು ಎಸ್ತೇರಳಿಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ಒಂದು ಪಕ್ಷ ಹಾಗೆ ಏನಾದರೂ ಸಮಯ ಮೀರಿ ದೋಷ ಪರಿಹಾರಕ ದಿನವನ್ನು ಬಿಟ್ಟು ಬೇರೆ ಯಾವುದಾದ್ರೂ ದಿನದಲ್ಲಿ ಯಾಜಕನೋ ಮಹಾಯಾಜಕನೋ ಯಾರಾದರೂ ಅಲ್ಲಿ ಹೋದರೆ ಪ್ರಾಣ ಕಳ್ಕೊಬೇಕಾಗುತ್ತೆ ಅವರು.
ಅದೇ ರೀತಿಯಲ್ಲಿ ಇಲ್ಲಿ ಎಸ್ತೇರಳಿಗೆ ಅರ್ಥವಾಯಿತು, ಅನುಕೂಲದ ಸುವರ್ಣ ದಂಡ ಇದ್ದರೂ ಸಮಯ ತಪ್ಪಿದ್ರೆ ಮರಣ ನಿಶ್ಚಯ. ಓ, ನಿಮ್ಮ ಸ್ತೋತ್ರ ಎಲ್ಲ ಹೋಯ್ತು. ಪ್ರೈಸ್ ಗಾಡ್. ಸಮಯ ತಪ್ಪಿದ್ರೆ ಮರಣ ನಿಶ್ಚಯ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಬಂದಿರುವ ನಾವುಗಳು ಧನ್ಯರು, ನಾವುಗಳು ಧನ್ಯರು. ಇಬ್ರಿಯರಿಗೆ ಬರೆದ ಪತ್ರಿಕೆ 4:16 ಬಹಳ ಸುಂದರವಾಗಿ ಹೇಳುವ ಒಂದು ವಾಕ್ಯ. ಆದದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ, ಅಂಡರ್ಲೈನ್ ಮಾಡ್ಕೊಳ್ಳಿ, ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಯೇಸು ಸ್ವಾಮಿ ತನ್ನ ರಕ್ತದ ಮೂಲಕ ನಮಗೆ ಇದನ್ನು ತೆರೆದುಕೊಟ್ಟವನಾಗಿದ್ದಾನೆ. ಎಲ್ಲರಿಗೂ ಪ್ರವೇಶ ಇರಲಿಲ್ಲ, ಆದರೆ ಹೊಸ ಒಡಂಬಡಿಕೆಯ ಭಕ್ತರಾದ ನಮಗೆ ಯೇಸು ಸ್ವಾಮಿಯ ರಕ್ತದ ಮೂಲಕ ಕೃಪಾಸನದ ಬಳಿಗೆ ಬರಲಿಕ್ಕೆ, ಸಮಯ ಭೇದವಿಲ್ಲದೆ ಪ್ರವೇಶ ಮಾಡೋದಿಕ್ಕೆ, ಅಪ್ಪ ತಂದೆ ಎಂದು ಕರೆಯೋದಿಕ್ಕೆ ಮಕ್ಕಳ ಆತ್ಮವನ್ನು ನಮಗೆ ದಯಪಾಲಿಸಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಅಧಿಕಾರವಿರುವ ಈ ಸುವರ್ಣ ದಂಡ ಎತ್ತುವ ಆ ದೇವರ ಸಿಂಹಾಸನಕ್ಕೆ ಏರಿ ಬರಲಿಕ್ಕೆ ದೇವರು ನಮಗೊಂದು ಅವಕಾಶವನ್ನು ಕೊಟ್ಟನು. ಇವತ್ತಿದರ ಒಳಗಡೆ ಇರುವಂಥ ನಿಮ್ಮೆಲ್ಲರಿಗೂ ಈ ದೇವ ದಂಡವನ್ನು ಹಿಡಿಯುವಂಥ ಅಧಿಕಾರ ದೇವರು ಕೊಟ್ಟಿದ್ದಾನೆ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಮಕ್ಕಳಾದರೆ ಬಾಧ್ಯತೆ ಉಳ್ಳವರು. ಹಲ್ಲೆಲೂಯ. ನಾವು ಬಾಧ್ಯರಾಗಿದ್ದೇವೆ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ನಾವು ಬಾಧ್ಯಸ್ಥರು, ಬಾಧ್ಯಸ್ಥರು. ಸಮಯ ಭೇದವಿಲ್ಲದೆ ಕೃಪಾಸನದ ಬಳಿಗೆ ಬರೋದಿಕ್ಕೆ, ಅಲ್ಲಲ್ಲಿಯ ಪರಲೋಕದಲ್ಲೂ ಭೂಲೋಕದಲ್ಲೂ ಸಕಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ, ಅದನ್ನು ನಾನು ನಿಮಗೆ ಕೊಡ್ತೇನೆ ಅಂತ ಹೇಳಿದ ವಾಗ್ದಾನದ ಪ್ರಕಾರ, ನಾನು ಕೊಟ್ಟಿದ್ದೇನೆ ಅಂತ ಹೇಳಿದ ವಾಗ್ದಾನದ ಪ್ರಕಾರ ಇವತ್ತು ಸಮಯ ಭೇದವಿಲ್ಲದೆ ಕೃಪಾಸನದ ಬಳಿಗೆ ಬರೋದಿಕ್ಕೆ, ಈ ರಾಜದಂಡವನ್ನು ಹಿಡಿಯೋದಿಕ್ಕೆ, ಅದನ್ನು ಮುಟ್ಟೋದಿಕ್ಕೆ ದೇವರು ನಮಗೆ ಬಲವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಹೇಳ್ರೆ. ಆಮೇಲೆ ಹಲ್ಲೆಲೂಯ. ಇನ್ನು ಸಮಯಕ್ಕೋಸ್ಕರ ಕಾಯಬೇಡ್ರಿ, ಕಾದಿರೋದು ಬೇಡ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಸ್ತೋತ್ರ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಇನ್ನು ಸಮಯಕ್ಕೋಸ್ಕರ ಕಾಯಬೇಡ್ರಿ. ಕೆಲವರು ಭಾನುವಾರಕ್ಕೋಸ್ಕರ ಕಾಯ್ತಾ ಇರ್ತಾರೆ, ಬಿಡುಗಡೆ ನಡೆಯೋದು ಭಾನುವಾರದಲ್ಲಿ ಅಂತ. ಇನ್ನು ಕೆಲವರು 21 ದಿನ ಉಪವಾಸ ಯಾವಾಗ ಬರ್ತೋ ಅವಾಗ ಕಾಯ್ತಾ ಇರ್ತಾರೆ, ಆ ದಿನದಲ್ಲಿ ಬಿಡುಗಡೆ ಆಗುತ್ತೆ ಅಂತ. ಈ ದಿವಸಗಳಲ್ಲಿ ನೀವಿನ ಕಾಯೋ ಮೂಮೆಂಟ್ ಇಲ್ಲ. ದ ವೇಟಿಂಗ್ ಪೀರಿಯಡ್ ಈಸ್ ಓವರ್. ಕಾಯ್ತಾ ಇದ್ದ ಕಾಲ ಮುಗೀತು. ಇನ್ನು ಕೃಪಾಸನದ ಬಳಿಗೆ ಪ್ರವೇಶ ಮಾಡೋ ಕಾಲ ಇದು. ಹೊಸ ಒಡಂಬಡಿಕೆಯ ಭಕ್ತರಿಗೂ ಹಳೆಯ ಒಡಂಬಡಿಕೆಯ ವಿಶ್ವಾಸಿಗಳಿಗಿರೋ ವ್ಯತ್ಯಾಸ. ಅವರಿಗೆ ಮಹಾಯಾಜಕನು ಮಾತ್ರ ವರ್ಷಕ್ಕೊಂದ್ಸತಿ, ಅದು ದೋಷ ಪರಿಹಾರಕ ದಿನದಂದು ಮಾತ್ರ ಹೋಗಬೇಕು. ಆದರೆ ನಮಗೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾವು ಕೃಪಾಸನದ ಬಳಿಗೆ ಯಾವಾಗ ಬೇಕಾದರೂ ಬರ್ಬೋದು ಅಂತ ಒಂದು ಅಧಿಕಾರ ಇವತ್ತು ದೇವರು ನಿಮಗಾಗಿ ಚಾಚಿದ್ದಾನೆ. ನಿಮಗಾಗಿ ದೇವರು ಚಾಚಿದ್ದಾನೆ. ನಂಬುವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಎಸ್, ಮೈ ವೇಟಿಂಗ್ ಪೀರಿಯಡ್ ಇಸ್ ಓವರ್. ನಾನು ಕಾದಿದ್ದ ದಿನಗಳು ಮುಗೀತು. ಯು ಕ್ಯಾನ್ ರಿಜೆಕ್ಟ್
ಯು ಕ್ಯಾನ್ ಅಕ್ಸೆಪ್ಟ್. ನೀನು ತಳ್ಬೋದು, ಅಂಗೀಕರಿಸ್ಬೋದು, ನಿನಗೆ ಬಿಟ್ಟಿದ್ದು. ಆಮೇಲೆ ನಂಬರ್ ಟು ಕೆಲವರು ಈ ಒಂದು ಮಾತು ಹೇಳ್ಬಿಡ್ತೀನಿ. ಈ ಸುವರ್ಣ ದಂಡ ಯಾವ ಟೈಮಲ್ಲಿ ನಿಮಗಾಗಿ ಚಾಚಲ್ಪಡುತ್ತಂತ ಹೇಳೋಕ್ಕಾಗಲ್ಲ. ಯಾವ ಟೈಮಲ್ಲಿ ಅಂತ ಹೇಳೋಕ್ಕಾಗಲ್ಲ. ಅದು ಏರ್ ಬಂದ್ಬಿಡುತ್ತೆ. ಸ್ತೋತ್ರ. ಈ ಕೆಲವರಿಗೆ ಚೆಂಡು ತಗೊಂಬಂದು ಗೋಲ್ ಪೆಟ್ಟಿಗೆ ಹತ್ರ ಕೊಟ್ಬಿಟ್ಟು ಗೋಲ್ ಹೊಡಿ ಅಂದ್ರೂ ಮೀನಾಮೇಷ ಎಣಿಸ್ತಾ ಇರ್ತಾರೆ. ಸ್ತೋತ್ರ. ಆಮೇಲೆ ಚೆಂಡಿಗಾಗಿ ಪರದಾಡ್ತಾರೆ. ಅರ್ಥ ಆಯ್ತಾ? ಫುಟ್ಬಾಲ್ ಆಡೋರು ಗೊತ್ತು. ನಿನ್ನ ಕಾಲ ಹತ್ರ ಚೆಂಡು ತಗೊಂಬಂದು ಗೋಲ್ ಹೊಡಿ ಅಂತ ಅವಕಾಶ ಮಾಡಿಕೊಟ್ಟ ಹೊಡೆದು ಬಿಡ್ಬೇಕು. ಆವಾಗ ಇಲ್ಲಿ ನನ್ನ ಗಂಡನ ಕೇಳ್ತೀನಿ, ನನ್ನ ಮಕ್ಕಳನ್ನ ಕೇಳಬೇಕು, ಸ್ತೋತ್ರ, ನಮ್ಮವಳು ಕೇಳಬೇಕು, ಅಮ್ಮನ ಕೇಳಬೇಕು, ಅಪ್ಪನ ಕೇಳಬೇಕು. ಅಷ್ಟೊತ್ತರಲ್ಲಿ ಡಿಫೆಂಡರ್ ಏನು ಮಾಡ್ತಾನೆ, ಬಂದು ತಗೊಂಡು ಹೋಗ್ಬಿಡ್ತಾನೆ. ಮುಗೀತು. ಅವನು ತಗೊಂಡೋಗಿ ಅವ್ನ ಗೋಲ್ ಪೆಟ್ಟಿಗೆಯಲ್ಲಿ ಹೊಡಿತಾನೆ ಗೋಲು. ಹಾಲೆಲೂಯಾ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಸಮಯಕ್ಕಾಗಿ ಕಾಯ್ಬೇಡ್ರಿ, ಸಮಯ ಬಂದಿದೆ. ನೀನು ಮರ್ಸಿ ಸೀಟಿನ ಬಳಿ, ಕೃಪಾಸನದ ಬಳಿಗೆ ಪ್ರವೇಶ ಮಾಡುವ ಸಮಯಕ್ಕೆ ಬಂದಿದ್ದೀಯಾ. 2026 ಕಾದಿದ್ದ ಸಮಯ ಮುಗಿಯಿತು. ನೀನು ಕೃಪಾಸನದ ಬಳಿಗೆ ದೇವರ ಆಶೀರ್ವಾದವನ್ನು ಪಡೆಯುವ ಸಮಯಕ್ಕೆ ನೀನು ಹತ್ತಿರ ಬಂದಿದ್ಯಾ. ನಿನಗಿರೋ ಆಲೋಚನೆ ಇದು. ಕೆಲವರು ಸೇವೆಗಾಗಿ ಇಳಿಯೋ ಸಮಯ ಆಯಿತು. ಪರಿಶುದ್ಧಾತ್ಮ ನನ್ಗೆ ಹೇಳಕ್ಕೆ ಹೇಳ್ತಾ ಇದ್ದಾರೆ, ಫುಲ್ ಟೈಮ್ ಮಿನಿಸ್ಟ್ರಿಗೆ ಬರಬೇಕಾ ಬೇಡವಾ. ಹಾಂ, ಸ್ತೋತ್ರ. ಒಂದು ಕಡೆ ಕೆಲಸ, ಜವಾಬ್ದಾರಿ, ಅಯ್ಯೋ ಸರಿ ಬಿಡು, ಇದೊಂದು ವರ್ಷ ಇಲ್ಲ, ನಿನ್ನ ಸಮಯಕ್ಕೆ ಬಂದಿದೆಯಾ. ಈ ಸಮಯ ಬಂದರೆ ಭಾನುವಾರ ಮಾತ್ರ ಅಲ್ಲ ಬಿಡುಗಡೆ, ಸೋಮವಾರನೂ ನಡೆಯುತ್ತೆ, ಮಂಗಳವಾರನೂ ನಡೆಯುತ್ತೆ, ಗಾಡಿ ಓಡಿಸ್ತಾ ಇರುವಾಗಲೂ ನಡೆಯುತ್ತೆ. ಸ್ತೋತ್ರ. ಹೇಳಲಿಲ್ಲ ಸ್ತೋತ್ರ. ನೀನು ಒಗ್ಗರಣೆ ಹಾಕ್ತಾ ಇರುವಾಗಲೂ ಬರುತ್ತೆ. ಸ್ತೋತ್ರ. ಬರಲಿಲ್ಲ, ಅಡುಗೆ ಮಾಡೋ ಟೈಮಲ್ಲೂ ಬರುತ್ತೆ. ಹಲ್ಲೆಲೂಯಾ. ನಿನಗೆ ಗೊತ್ತಿಲ್ಲದಂತೆ ದೇವರು ತನ್ನ ಕೃಪಾಸನದ ಬಳಿಗೆ ನಿನ್ನನ್ನು ಬರ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂತ ಸೀಸನ್ ನಿನ್ನ ಮುಂದೆ ಓಪನ್ ಆಗ್ತಾ ಇದೆ. ಇವಳ ಮೊದಲ ಆತಂಕ ಏನು ಗೊತ್ತಾ? ಭಯ. ಸಮಯ ಮೀರಿ ಹೋದರೆ ಪ್ರಾಣ ಕಳ್ಕೊಂಬಿಡ್ತೀನ, ನೋ ಭಯ. ಎರಡನೇದು, ಸುವರ್ಣದಂಡದ ಹತ್ರ ಬರೋರಿಗೆ ಒಂದು ಪ್ರತ್ಯೇಕತೆ ಇರಬೇಕು. ಅವರು ಧೈರ್ಯವಾಗಿ ಮಾತನಾಡಲಿಕ್ಕೆ ಬಾಯಿ ತೆರಿಬೇಕು, ಧೈರ್ಯ ಬೇಕು, ಬಾಯಿ ತೆರಿಬೇಕು. ಸ್ತೋತ್ರ. ಎಸ್ತರ್ಲಿಗೆ ಇದು ಬರಲಿಲ್ಲ, ಭಯ ಆಯಿತು. ಅರಸನ ಮುಂದೆ ಮಾತಾಡೋದಕ್ಕೆ ಇವಳಿಗೆ ಧೈರ್ಯ ಇರಲಿಲ್ಲ. ಮಾತನಾಡೋ ಧೈರ್ಯ ಸಮಯ ಕರೆಕ್ಟಾಗಿ ಬಂದರೆ, ನೀನು ಅರ್ಥ ಮಾಡ್ಕೊಂಡ್ರೆ ನಿನಗೆ ಮಾತನಾಡೋ ಧೈರ್ಯ ಬರುತ್ತೆ. ನೋಡ್ರಿ, ಅವಳಿಗೆ ಧೈರ್ಯ ಇಲ್ಲ ಅಂತ ಯಾರು ಹೇಳಿದ್ರು ಪಾಸ್ಟ್ರೆ ಅಂತ ನೀವು ಕೇಳ್ಬೋದು. ನೀವು 4ನೇ ಅಧ್ಯಾಯ ಇಸ್ ಇಟ್ ಓಕೆ? 4ನೇ ಅಧ್ಯಾಯ 15-16 ವಾಕ್ಯವನ್ನು ನೋಡ್ರಿ. ಆಗ ಎಸ್ತೇರಳು, ನೀನು ಹೋಗಿ ಶೂಷನಿನಲ್ಲಿ ಸಿಕ್ಕುವ ಎಲ್ಲಾ ಯಹೂದ್ಯರನ್ನ ಕೂಡಿಸು. ನೀವೆಲ್ಲರೂ 3 ದಿನ ಹಗಲಿರುಳು ಅನ್ನಪಾನಗಳನ್ನ ಬಿಟ್ಟು ನನಗೋಸ್ಕರ ಉಪವಾಸ ಮಾಡಿರಿ. ಯಾರಿಗೋಸ್ಕರ? ಇವಳಿಗೇನಕ್ಕೆ? ಧೈರ್ಯವಾಗಿ ಮಾತಾಡೋದಿಕ್ಕೆ. ಸ್ತೋತ್ರ. 3 ದಿನ ಉಪವಾಸ ಮಾಡ್ಕೊಂಡು ಹೋಗ್ತಾ ಇರೋದು. ಫಾಸ್ಟಿಂಗ್ ಅಂಡ್ ಪ್ರೇಯರ್.
ಸ್ತೋತ್ರ. ಅರಸನ ಬಳಿ ಮಾತಾಡಬೇಕು. ಒಂದು ಮಾತು ಹೆಚ್ಚು ಕಡಿಮೆ ಆದರೆ ಶಿರಚ್ಛೇದನವಾಗಲಿ, ಮುಗೀತು. ಸ್ತೋತ್ರ. ಕೆಲವರು ಈಗಲೇ ಸೈಲೆಂಟ್ ಆಗ್ಬಿಟ್ರಿ. ಏನಕ್ಕೆ ಈ ಪಾಸ್ಟರ್ ಇದನ್ನು ತಗೊಂಬತ್ತಾ ಇದ್ದಾರೆ ಅಂತ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀರಲ್ಲ. ಅರಸನ ಬಳಿಗೆ ಬಂದಾಗ, ಸುವರ್ಣ ದಂಡದ ಹತ್ತಿರಕ್ಕೆ ಬರುವಾಗ ನಂಬರ್ 1 ಭಯ, ಸಮಯ ಮೀರಬಾರ್ದು. ನಂಬರ್ 2, ಧೈರ್ಯವಾಗಿ ಮಾತಾಡಬೇಕು. ಧೈರ್ಯವಾಗಿ ಮಾತನಾಡೋದಕ್ಕೆ ಇವಳಿಗೆ ಧೈರ್ಯ ಇರಲಿಲ್ಲ. ಆದ್ದರಿಂದಲೇ ಇವಳು ಹೇಳಿದ್ಲು, 3 ದಿವಸ ಉಪವಾಸ ಮಾಡಿ ನಾನು ಅರಸನ ಬಳಿ ಮಾತನಾಡ್ತೀನಿ, ನೀವು ನನಗಾಗಿ ಪ್ರಾರ್ಥಿಸ್ರಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನೋಡ್ರಿ, ಈ ಈ ಈ ಸತ್ಯವೇದ ಗ್ರಂಥದಲ್ಲಿ ನಾವು ಅವಾಗೆ ಓದಿದಂಥ ಇಬ್ರಿಯರಿಗೆ ಬರೆದ ಪತ್ರಿಕೆ 4:16 ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೀವೋ, ಆತನ ದಯೆಯಿಂದ ಸಮಯೋಚಿತವಾದ ಸಹಾಯ ನಮಗೆ ದೊರೆಯುವಂತೀವೋ, ಧೈರ್ಯದಿಂದ ಕೃಪಾಸನ ಮುಂದೆ ಬರೋಣ. ಈ ಪದ ಕನ್ನಡದಲ್ಲಿ ಧೈರ್ಯದಿಂದ ಅಷ್ಟು ಮಾತ್ರ ಕೊಟ್ಟಿರೋದು. ಗ್ರೀಕ್ ಭಾಷೆಯಲ್ಲಿ ಕೊಟ್ಟಿರುವಂಥ ಅರ್ಥ, ನೀನು ಬಂದು ಬಾಯಿ ತೆರೆ, ಧೈರ್ಯವಾಗಿ ಘೋಷಿಸು, ಧೈರ್ಯವಾಗಿ ಮಾತನಾಡು. ಮರ್ಸಿ ಸೀಟ್ ಬಳಿ ಬಂದರೆ, ಕೃಪಾಸನದ ಬಳಿಗೆ ಬಂದರೆ, ಸುವರ್ಣ ದಂಡದ ಬಳಿಗೆ ಬಂದರೆ ನೀವು ಮೌನವಾಗಲ್ಲ, ಧೈರ್ಯವಾಗಿ ಡಿಕ್ಲೇರ್ ಮಾಡಬಹುದು. ಧೈರ್ಯವಾಗಿ ಡಿಕ್ಲೇರ್ ಮಾಡಬಹುದು, ಧೈರ್ಯವಾಗಿ ಮಾತನಾಡಬಹುದು, ಧೈರ್ಯವಾಗಿ ಕೂಗಿ ಹೇಳಬಹುದು. ಹಲ್ಲೆಲೂಯಾ. ಅಪ್ಪ ನನಗಿಂಥದ್ದು ಬೇಕು ಅಂತ ಕೇಳೋ ಧೈರ್ಯ ಮಾತನಾಡೋದಕ್ಕೆ. ಕಾರಣ, ಈ ಕೃಪಾಸನದ ಬಾಗಿಲಿಗೆ, ಇದರ ಬಾಗಿಲಿಗೆ, ನೀವು ಕೃಪಾಸನದ ಬಾಗಿಲಲ್ಲಿ ರಕ್ತ ಪ್ರೋಕ್ಷಿತವಾಗಿರುತ್ತೆ, ರಕ್ತ ಪ್ರೋಕ್ಷಿತವಾಗಿರುತ್ತೆ. ದ ಬ್ಲಡ್ ವಿಲ್ ಬಿ ಸ್ಪ್ರಿಂಕಲ್ಡ್ ಈ ಬಾಗಿಲಿಗೆ. ಆಮೇಲೆ ಯೇಸುವಿನ ರಕ್ತ ನಮ್ಮ ಮೇಲೆ ಇರೋದ್ರಿಂದ ನೀವು ಸುವರ್ಣ ದಂಡವನ್ನು ಮುಟ್ಟಬಹುದು, ಮುಟ್ಟಬಹುದು, ಮುಟ್ಟಬಹುದು. ಅವಕಾಶ ಸಿಕ್ಕಿದವರು ಮಾತ್ರ ಒಂದು ಆಮೇಲೆ. ಯೇಸುವಿನ ರಕ್ತ ನಿನ್ನ ಮೇಲೆ ಇರೋದ್ರಿಂದ ಭಯಪಡ ಅವಶ್ಯಕತೆ ಇಲ್ಲ, ಧೈರ್ಯವಾಗಿ ಮಾತನಾಡಬಹುದು. ಆ ಧೈರ್ಯ ಲಭಿಸಿದವರು ಮಾತ್ರ ಆಮೇಲೆ ಹೇಳ್ರಿ. ಹಲ್ಲೆಲೂಯಾ. ನೀವು ಧೈರ್ಯವಾಗಿ ಮಾತಾಡಬೇಕು. ಅದೇ ಕೃಪಾಸನದ ಬಳಿಗೆ, ಸುವರ್ಣ ದಂಡದ ಬಳಿಗೆ ಬರುವಂಥ 2ನೇ ಪ್ರತ್ಯೇಕತೆ. ಅಲ್ಲಿ ಬಂದಾಗ ಅಪ್ಪ ತಂದೆ ಎಂದು ಹೇಳೋದಕ್ಕೆ, ನನಗಿಂಥದ್ದು ಬೇಕು, ಇಂಥದ್ದು ಆಗಬೇಕು. ನಾವು ಮಕ್ಕಳು ರೀ, ನಾವು ಮಕ್ಕಳು. ಅವಕಾಶ ಇದೆ ನಮಗೆ. ಬಾಧ್ಯಸ್ಥರು. ಪಕ್ಕದಲ್ಲಿರೋರು ಕೈ ಕೊಟ್ಟಲ್ರಿ, ಬಾಧ್ಯಸ್ಥರು. ನಿಮ್ಮ ಮಕ್ಕಳಿಗೆ ರೊಟ್ಟಿ ಕೇಳಿದ್ರೆ ಅವು ಕೊಡ್ತೀರಾ? ಕೊಡಲ್ಲ. ಸೋತ್ರ. ಬಿರಿಯಾನಿ ಕೇಳಿದ್ರೆ ಕಸ ಕೊಡ್ತೀರಾ? ಕೊಡಲ್ಲ. ಸೋತ್ರ. ದೋಷಿಗಳಾದ ನೀವೇ ಒಳ್ಳೆಯದನ್ನು ಕೊಡೋದಾದರೆ ಪರಲೋಕದ ದೇವರು ಅವನು ಕೆಟ್ಟದ್ದು ಕೊಡ್ತಾನೆ. ಅರ್ಥ ಮಾಡ್ಕೊ, ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ದೇವರ ದೋಷವಾಗಿ ಏನು ನಮ್ಮ ಜೀವನದಲ್ಲಿ ಪ್ರತಿದಿನ ಪ್ರಾರ್ಥನೆ ಮಾಡ್ಬೇಕೆಲ್ರು. ಪ್ರತಿದಿನ ಪ್ರಾರ್ಥನೆ ಮಾಡಬೇಕು. ಏನು ಪ್ರಾರ್ಥನೆ ಮಾಡಬೇಕು ಗೊತ್ತಾ? ದೇವರೇ, ನಿನ್ನ ಚಿತ್ತ ಇಲ್ಲದೆ ಇರುವುದು ಯಾವುದು ನನ್ನ ಹತ್ರ ಬರಬಾರ್ದು. ನಿನ್ನ ಚಿತ್ತ ಇರೋದು ಯಾವುದು ನನ್ನಿಂದ ತಪ್ಪಿಸ್ಕೊಳ್ಬಾರ್ದು. ರೆಡಿನಾ? ಆಮೇಲೆ ಹಲ್ಲೆಲೂಯಾ. ದೈವ ಚಿತ್ತ ಇಲ್ಲ ಅಂದರೆ
ಕ್ಯಾನ್ಸಲ್ ಕ್ಯಾನ್ಸಲ್. ಆದರೆ ದೇವ್ರ ಚಿತ್ತ ಇದ್ರೆ ಅದು ಒಂದು ಎಸ್ಕೇಪ್ ಆಗಂಗೆ ಇಲ್ಲ. ನಿನ್ನ ಆಶೀರ್ವಾದ ನಿನಗುಳ್ಳದು, ನಿನ್ನ ವಾಗ್ದಾನ ನಿನಗುಳ್ಳದು. ಕಮ್ ಆನ್ ಸಂಬಡಿ. ನಾನು ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದ್ದೀನಿ, ಇದು ನಿಮ್ಮ ತಲೆ ಒಳಗಡೆ ಹೋಗಲಿ ಅಂತ ಹೇಳೋಕ್ಕೋಸ್ಕರನೇ. ಆಮೇಲೆ ಮೂರನೇದಾಗಿ ಒಂದನೇದು ಏನು ಬೇಕು? ಧೈರ್ಯ ಬೇಕು. ಎರಡನೇದಾಗಿ ಧೈರ್ಯ ಮಾತ್ರ ಅಲ್ಲ, ಮಾತನಾಡೋ ಅಂಥ ಧೈರ್ಯ ಬೇಕು, ಬಾಯಿ ತೆರಿಬೇಕು. ನೋಡ್ರಿ, ಇವ್ರು ಸ್ತೋತ್ರನೂ ಹೇಳಲ್ಲ. ಸ್ತೋತ್ರ ಹೇಳೋಕ್ಕೆ ಕಷ್ಟ, ನಾವು ತಿನ್ನಕ್ಕೆ ಆಕಳಿಸಕ್ಕೆ ಮಾತ್ರನೇ ಬಾಯಿ ತೆಗಿಯೋದು ಅಂತ. ಆಮೇಲೆ ಮೂರು, ಸುವರ್ಣ ದಂಡದ ಹತ್ತಿರ ಬರೋರು. ಇದು ಸ್ವಲ್ಪ ಗಟ್ಟಿಯಾದದ್ದು. ಅನ್ಎಕ್ಸ್ಪೆಕ್ಟ್ ಆಗಿರುವಂಥ ಕಾರ್ಯಗಳನ್ನು ಎಕ್ಸ್ಪೆಕ್ಟ್ ಮಾಡಬೇಕು. ಅನಿರೀಕ್ಷಿತವಾದ ಕಾರ್ಯಗಳನ್ನು ನೀವು ನಿರೀಕ್ಷಿಸಬೇಕು. ನಮಗೆ ನಮ್ಮದೇ ಆದ ಕೆಲವೊಂದು ಪ್ಲ್ಯಾನ್ ಇದೆ ಅಲ್ಲ, ನಾವು ಒಂದು ಪ್ಲ್ಯಾನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಸ್ತೋತ್ರ, ಹಿಂಗಿರಬೇಕು, ನನ್ನ ಕುಟುಂಬ ಹಿಂಗಿರಬೇಕು, ನನ್ನ ಮಕ್ಳು ಹಿಂಗಿರಬೇಕು, ನನ್ನ ಗಂಡ ಹಿಂಗಿರಬೇಕು. ಸ್ತೋತ್ರ, ನಾನು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆ ಪ್ಲ್ಯಾನ್ ಪ್ರಕಾರ ಆಗಿದ್ದರೆ ಇವತ್ತು ನಾನು ನಿಮ್ಮ ಪಾಸ್ಟರ್ ಆಗಿರ್ತಿದ್ನ. ಯಹೂದ್ಯನ ಮದುವೆ ಅಂದಾಗ ಅವನು ಭಾಳ ಪ್ಲ್ಯಾನ್ ಮಾಡಬೇಕು. ಆಮೇಲೆ ಹುಡುಗ ಸಾಮರ್ಥ್ಯ ಇದ್ದಾನ ಇಲ್ವಾ ಅಂತ ನೋಡೋದು ಹೆಂಗೆ ಗೊತ್ತಾ? ಹುಡುಗಿನ ನೋಡೋದಕ್ಕೆ ಬರ್ತಾರೆ, ಹುಡುಗಿ ಮನೆಗೆ ಹುಡುಗ ನೋಡೋಕ್ಕೆ ಬರ್ತಾನೆ. ಹುಡುಗಿ ಒಂದು ಕಪ್ಪಲ್ಲಿ ದ್ರಾಕ್ಷಾರಸ ತಗೊಂಬರ್ತಾಳೆ. ಇವನು ಆ ದ್ರಾಕ್ಷಾರಸ ಈಸ್ಕೊಂಡು ಅರ್ಧ ಕುಡಿದ್ಬಿಟ್ಟು ಅರ್ಧ ಉಳಿಸಿದ್ರೆ ನನಗೆ ಹುಡುಗಿ ಒಪ್ಪಿಗೆ ಆಗಿದ್ದಾಳೆ ಅಂತ. ಇವನಿಗೆ ಒಪ್ಪಿಗೆ ಆಯಿತು ಅನ್ನೋ ಕಾರಣಕ್ಕೆ ಹುಡುಗಿನ ಮದುವೆ ಮಾಡಲ್ಲ. ಆ ಗ್ಲಾಸಿಂದ ಈ ಹುಡುಗಿ ಇವನನ್ನು ನೋಡಿ ಇವನು ಓಕೆ ಆದರೆ ಆ ಗ್ಲಾಸಿಂದ ಇವಳು ಉಳಿದಿರೋ ದ್ರಾಕ್ಷಾರಸ ಅವಳು ಕುಡಿಬೇಕು. ಅವಳು ಕುಡಿದ್ರೆ ಹುಡುಗಿಗೂ ಒಪ್ಪಿಗೆ ಆಯಿತು ಅಂತ. ನಮ್ಮಲ್ಲಿ ಏನು ಮಾಡ್ತೀವಿ? ಉಪ್ಪಿಟ್ಟು, ಕಾಫಿ, ಎಲ್ಲಮ್ಮ ಹುಡುಗಿ ಅವ್ರಿಗೆ ತಿಂಡಿ ಕೊಡು, ಕಾಫಿ ಕೊಡು. ಏನಕ್ಕೆ ಕೊಡಿಸ್ತಾರೆ ಗೊತ್ತಾ? ಅವಳು ಚೊಟ್ಟಗೆ ನಡೀತಿದ್ದಾಳ, ನೆಟ್ಟಿಗೆ ನಡೀತಿದ್ದಾಳ ನೋಡೋಕ್ಕೆ, ಪ್ರೀತಿಯಿಂದ ಅಲ್ಲ, ಇವಳಿಗೆಲ್ಲಾದರೂ ಅಂಗವಿಕಲತೆ ಇದೆಯಾ ಅಂತ ನೋಡೋಕ್ಕೆ. ಸ್ತೋತ್ರ. ಹುಡುಗ ನೋಡ್ತಾನೆ, ಅವನಿಗೆ ಓಕೆ ಆಯಿತು ಅಂದರೆ ಹುಡುಗಿ ಕಡೆಯವ್ರಿಗೆ ಸಿಗ್ನಲ್ ಫಸ್ಟೇ ಕೊಡಲ್ಲ ಅವನು. ಹುಡುಗಿ ಕಡೆಯವ್ರು ಕೇಳ್ತಾರೆ ಏನು ಅಂತ. ಅವಳು ನಾಚ್ಕೊಂಡು ಬಾಗಿಲ ಹತ್ರ ರಂಗೋಲಿ ಹಾಕ್ತಾಳೆ ಕಾಲಲ್ಲಿ. ಕರೆಕ್ಟಾ? ಇವರೆಲ್ಲ ದಾಟು ಬಂದವರು. ಕರೆಕ್ಟಾ? ಅದರ ಅರ್ಥ ಏನು ಗೊತ್ತಾ? ನನಗೂ ಓಕೆ ಆಗಿದೆ ಅಂತ. ಆಮೇಲೆ ಯಹೂದ್ಯರ ಪದ್ಧತಿ ಪ್ರಕಾರ ಇವರಿಬ್ಬರಿಗೂ ಒಪ್ಪಿಗೆ ಆಯಿತು ಅಂದರೆ ನೆಕ್ಸ್ಟ್ ಮುಹೂರ್ತದಲ್ಲೇ ಮದುವೆ ಅಂತ ಮಾಡೋಂಗಿಲ್ಲ. ಅಪ್ಪನಿಗೆ 2 ಅಂತಸ್ತು ಹೆಬ್ಬಾಳದಲ್ಲಿ ಮನೆ ಇದೆ, ಕೆಂಪಾಪುರದಲ್ಲಿ ಒಂದು 2 ಅಂತಸ್ತು ಮನೆ ಇದೆ ಅಂತ ಹೇಳಿ ಹುಡುಗಿನ ಕೊಡೋಂಗಿಲ್ಲ. ಹುಡುಗ ಸಾಮರ್ಥ್ಯ ಉಳ್ಳವನಾದರೆ ಹುಡುಗಿಗೋಸ್ಕರ ಒಂದು ಸೈಟ್ ತೊಗೊಂಡು ಮನೆ ಕಟ್ಟಬೇಕು. ಬ್ಯಾಂಗ್ಳೂರಲ್ಲಿ ಒಳ್ಳೆ ಕತೆ ಹೇಳಿದ್ರಿ. ನಿಮ್ಮ ಮದುವೆನೇ ಬೇಡ ಬಿಡಿ ಪಾಸ್ಟ್ರೆ ಅಂತಾರೆ. ಯಹೂದ್ಯರ ಪದ್ಧತಿ ಪ್ರಕಾರ ಅವನಿಗೆ ಸಾಮರ್ಥ್ಯ ಇದೆಯಾ? ಅದಕ್ಕೆ ತಂದೆಯ ಮನೆಯಿಂದ ಮಧ್ಯಭಾಗದಲ್ಲಿ, ಹುಡುಗಿಯ ಮನೆಯಿಂದ ಮಧ್ಯಭಾಗದಲ್ಲಿ ಒಂದು ಸ್ಥಳ ಗೊತ್ತು ಮಾಡಿ ಅವನಲ್ಲೊಂದು ಮನೆಯನ್ನು ಕಟ್ಟಬೇಕು. ಆ ಮನೆ ಫಿನಿಶ್ ಆದಮೇಲೆ ಇವನು ಮದುವೆ ಮಾಡ್ಕೋತಾನೆ. ಮದುವೆ ಆದಮೇಲೆ ಅಪ್ಪನ ಮನೆಗೆಲ್ಲ ಕರ್ಕೊಂಡೋಗೋದು, ತಾನು ಕಟ್ಟಿದ ಮನೆಗೆ ಕರ್ಕೊಂಡೋಗ್ಬೇಕು.
ಅದಕ್ಕೆ ಯೇಸು ಸ್ವಾಮಿಗೆ ಯೋಹನನ್ ಸುವಾರ್ತೆಯಲ್ಲಿ ಹೇಳೋದು, ನಿಮ್ಮ ಹೃದಯವು 14ನೇ ಅಧ್ಯಾಯದಲ್ಲಿ, ನಿಮ್ಮ ಹೃದಯವು ಕಳವಳಗೊಳ್ಳದಿರ್ರಿ, ನನ್ನನ್ನು ನಂಬಿರಿ, ನನ್ನ ತಂದೆಯನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಅನೇಕ ಬೀಡಾರಗಳಿವೆ. ಎಷ್ಟೊಂದಿದೆ? ಅನೇಕ ಬೀಡಾರಗಳಿದೆ. ಆದರೆ ನಾನು ನಿಮಗೋಸ್ಕರ ಒಂದು ಮನೆಯನ್ನು ಸಿದ್ಧ ಮಾಡ್ತಾ ಇದ್ದೇನೆ. ಯಾತಕ್ಕೋಸ್ಕರ? ನಾನು ಇರುವಲ್ಲಿ ನೀವು ಇರಬೇಕು. ಮೊದಲಗಿತ್ತಿಯಾದ ಸಭೆಗೋಸ್ಕರ ಮೊದಲಿಂಗನಾದ ಕ್ರಿಸ್ತನು ಒಂದು ಮನೆಯನ್ನು ಕಟ್ತಾ ಇದ್ದಾನೆ. ಕಳೆದ 2025 ವರ್ಷಗಳಿಂದ ಆ ಮನೆ ಇದುವರೆಗೂ ಕಂಪ್ಲೀಟ್ ಆಗಿಲ್ಲ. ಆ ಮನೆ ಸುಂದರವಾದ ಮನೆ. ಆಮೇಲೆ ಇಷ್ಟು ಪ್ರಿಪ್ರೇಷನ್ ಮಾಡಿಕೊಂಡು ಮದುವೆ ಎಲ್ಲ ಮಾಡ್ತಾರೆ. ಈ ಮದುವೆ ಮನೆಯಲ್ಲಿ ಕೊರತೆ ಬಂದರೆ ಅದರಷ್ಟು ಅವಮಾನ ಬೇರೊಂದಿಲ್ಲ. ಎಕ್ಸ್ಪೆಷಲಿ ಏನು ಕೊರತೆ ಬಂದ್ರೂ ದ್ರಾಕ್ಷರಸ ಕೊರತೆ ಬರೋಂಗಿಲ್ಲ. ದ್ರಾಕ್ಷರಸ ಎಷ್ಟು ಹಳೇದಾಗುತ್ತೋ ಅಷ್ಟು ಶೌರ್ಯ ಜಾಸ್ತಿ ಅದಕ್ಕೆ. ಸೋತ್ರ ನಮ್ಮಲ್ಲಿ ಈಗ ತಗೊಂಡೋಗಿ ಮಿಕ್ಸಿಗೆ ಹಾಕ್ಬಿಟ್ಟು ತಗೋ ಅಂತ ಕೊಡಂಗೆ ಆ ಥರ ಅಲ್ಲ. ಅದು ಹಳೇದು ಮದುವೆಗಂತ ಸಪ್ರೇಟು. ಈ ವೈನ್ ಎಷ್ಟು ಸುರಕ್ಷಿತವಾಗಿ ಜೋಪಾನವಾಗಿ ಇಡ್ತಾರೆ ಗೊತ್ತಾ? 200 years 150 years ಓಲ್ಡ್ ವೈನ್ ಅಂತಾರೆ. ಭಾಳ ಕಾಸ್ಟ್ಲಿ, ವೆರಿ ಎಕ್ಸ್ಪೆನ್ಸಿವ್. ಆಮೇಲೆ ಅದು ಎಷ್ಟು ಉಳಿಸ್ತಾರೋ ಅದಕ್ಕೆ ಇಷ್ಟೇ ಟೆಂಪ್ರೇಚರಲ್ಲಿರಬೇಕು, ಸೂರ್ಯಪ್ರಕಾಶ ಬೀಳಬಾರ್ದು, ಭಾಳ ಸುರಕ್ಷಿತವಾಗಿ ಕಾಪಾಡ್ತಾರೆ ಅದನ್ನು. ಮಣ್ಣಲ್ಲಿ ಅದ್ರ ಮೇಲೆಲ್ಲ ಫುಲ್ ಬಂದೋಬಸ್ತ್ ಮಾಡ್ತಾರೆ, ಟೆಂಪ್ರೇಚರ್ ಬಂದ ಕೆಟ್ಟೋಗ್ಬಾರ್ದು ಅಂತ. ಅಷ್ಟು ಜೋಪಾನವಾಗಿ ಇಡ್ತಾರೆ. ಕಾನಾ ಊರಿನ ಮದುವೆಯಲ್ಲಿ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡಿದ ಮೇಲೂ ದ್ರಾಕ್ಷಾರಸ ಕೊರತೆ ಬಂತು. ಜ್ಞಾನೋಕ್ತಿಗಳ ಪುಸ್ತಕ 16:1 ಹೇಳುತ್ತೆ, ಮನುಷ್ಯನ ಹೃದಯದಲ್ಲಿ ಅನೇಕ ಸಂಕಲ್ಪಗಳಿದೆ, ಆದರೆ ತಕ್ಕ ಉತ್ತರ ಕೊಡುವ ಸಾಮರ್ಥ್ಯ ಯೆಹೋವನಿಗೆ ಮಾತ್ರ ಇದೆ. See, man got a lot of plans and preparations, but an answer comes from God. ದೇವರಿಂದ ಮಾತ್ರನೇ ಉತ್ತರ ಬರೋದು. ಬೇಡದಿರೋ ಪ್ಲಾನ್ ಯಾಕೆ ಮಾಡ್ತೀರಿ? ಪಕ್ಕದಲ್ಲಿ ಇರೋರು ಕೈ ಕೊಟ್ಟು ಹೇಳ್ರಿ, ಬೇಡದಿರೋ ಪ್ಲಾನ್ ಎಲ್ಲ ಮಾಡಬೇಡ್ರಿ ಅಂತ ಹೇಳ್ರಿ. ನಮ್ಮಲ್ಲಿ ಬಂದಿರೋ ಪ್ರಾಬ್ಲಮ್ ಏನು ಗೊತ್ತಾ? ಇಂಡಿಯಾಗೆ ಬಂದ ಅಪೊಸ್ತಲರು ಯಾರು? ತೋಮನ್ ಪ್ರತ್ಯೇಕತೆ ಏನು ಡೌಟು, ಸಂಶಯ. ಏನಾಗ್ಬಿಡ್ತು ಸೋತ್ರ ಏನಾಗುತ್ತೆ ಸೋತ್ರ? ಇವನು ಮುಟ್ಟು ನೋಡಿ ಆಗೋವರೆಗೂ ನಂಬಲ್ಲ ಅವನು. ಈ ಸೋತ್ರ ಹೇಳದೆ ಇದ್ದಾಗಲೇ ಅರ್ಥ ಆಯಿತು ನಾವು ಅವರ ಚಿಕ್ಕ ಮಕ್ಕಳದ್ದು ಫಾಸ್ಟ್ರಿ ಅಂತ. ಆಮೇಲೆ ಲಿಸನ್ ಟು ಮೀ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ನನ್ನ ಜೊತೆ ಇದ್ದೀರಾ? ಇದು ಭಾಳ ಇಂಪಾರ್ಟೆಂಟ್. ಪ್ಲ್ಯಾನ್ ಮಾಡಿದ್ರು. ಆ ರಾತ್ರಿ ದ್ರಾಕ್ಷರಸ ಹಂಚಿದ್ರು, ಕೊರತೆ ಬಂತು. ಆ ಮನೆಯವರೆಗೂ ಹಂಚುವವರಿಗೆ, ಮೇಲ್ವಿಚಾರಣೆ ಮಾಡುವಂಥವ್ರಿಗೆ ಮಾತ್ರ ಗೊತ್ತಿತ್ತು. ಮುಗಿದೋಯ್ತು ಅಂತ ಹೇಳಿದ್ರೆ ಅವಮಾನ. ಯೇಸು ಸ್ವಾಮಿಗೆ ಹೇಳ್ತಾರೆ, ಮಗನೇ ದ್ರಾಕ್ಷಾರಸ ಮುಗಿದೋಗಿದೆ, ಏನಾದರೂ ಮಾಡು. ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ಸ್ತ್ರೀಯೇ ನನ್ನ ಗಳಿಗೆ ಇನ್ನೂ, ದಟ್ ಮೀನ್ಸ್ ದ ಟೈಮಿಂಗ್. ಇಟ್ ಈಸ್ ಆಲ್ರೆಡಿ ಪ್ರಿಪೇರ್ಡ್ ಸಮಥಿಂಗ್ ಫಾರ್ ದ ವೆಡ್ಡಿಂಗ್. ಆ ಕಾನಾ ಊರಿನ ಮದುವೆಗೋಸ್ಕರ ದೇವರು ಆಲ್ರೆಡಿ ಪ್ರಿಪೇರ್ ಮಾಡಿ ಇಟ್ಬಿಟ್ಟಿದ್ದಾರೆ. ಅದರ ಟೈಮಿಂಗ್. ಅಮ್ಮ ಎದ್ದು ಇನ್ಫ್ಲೂಯೆನ್ಸ್, ನೋ ಸಾರಿ ಥ್ಯಾಂಕ್ ಯು, ಅವಳಿಗೆ ಅರ್ಥ ಆಯಿತು. ಅವಳು ಹೇಳ್ದು, ಅವನು ಏನು ಹೇಳ್ತಾನೋ ಅದನ್ನು ಮಾಡ್ರಿ ಅಂದು.
ಭರಣಿಯಲ್ಲಿ ನೀರು ತುಂಬಿಸಿದ್ರು, ಕಾಲು ತೊಳೆಯುವಂಥ ನೀರು. ಆ ನೀರನ್ನೇ ತಗೊಂಡ್ರಿ, ತುಂಬಿಸ್ರಿ ಅದನ್ನು. ಆಮೇಲೆ ಮಿರಾಕಲ್ ನಡೆಯಿತು. ಅಲ್ಲಿ ದೇವರು ಹೇಳ್ದಂಗೆ ನಡ್ಕೊಂಡ್ರು. ಒಪ್ಪ ಅಲ್ಲಿ ಎಡವಟ್ಟು ಮಾಡಿದ್ರೆ ಮುಗಿದೋಗಿರೋದು. ಕಾಲು ತೊಳೆಯೋ ನೀರಲ್ಲ ದ್ರಾಕ್ಷಾರಸ ಮಾಡೋದ? ಇವನಿಗೇನು ಮಾಡೋ ಕೆಲಸ ಇಲ್ಲ, ನಮ್ಮ ಕೈಲಾಗಲ್ಲಪ್ಪ. ಒಬ್ಬ ದೊಂಬಿ ಎಬ್ಬಿಸಿದ್ರೆ ಆಗಿರೋದು, ಅಲ್ಲೆಲ್ಲ ಗಲಿಬಿಲಿ ಆಗಿರೋದು. ಅದಕ್ಕೆ ಮರಿಯಲ್ಲ ಹೇಳಿದ, ಅವನೇನು ನಿಮ್ಗೆ ಹೇಳ್ತಾನೋ ಅದನ್ನು ಮಾಡ್ರಿ. ಡೋಂಟ್ ಶೋ ಓವರ್ ಸ್ಮಾರ್ಟ್. ಅಧಿಕ ಪ್ರಸಂಗತನ ಮಾಡಬೇಡ್ರಿ. ಜಸ್ಟ್ ಒಬೆ, ಜಸ್ಟ್ ಒಬೆ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಜಸ್ಟ್ ಒಬೆ. ವಿದ್ಯರಾಗ್ರಿ. ಆಮೇಲೆ ನೀರನ್ನ ದ್ರಾಕ್ಷಾರಸವಾಗಿ ಮಾರ್ಪಡಿಸಿದ್ರು. ದೇವರು ಅದ್ಭುತ ಮಾಡಿದ ದ್ರಾಕ್ಷಾರಸ ಅದು ಕುಡಿದವನು ಹೇಳಿದನು, ಇಷ್ಟೊಂದು ಶೌರ್ಯ ಇರುವಂಥದ್ದು ಎಲ್ಲಿ ಬಚ್ಚಿಟ್ಟಿದ್ರು ಇವರು? ಎಲ್ಲರೂ ಆರಂಭದಲ್ಲಿ ಕೊಡೋದು, ಇವರು ಕೊನೆಯಲ್ಲಿ ಕೊಡ್ತಾ ಇದ್ದಾರಲ್ಲ. ಸಮಥಿಂಗ್ ಡಿಲೇ ಆದರು. ಇವತ್ತು ನಾನು ಹೇಳ್ತಾ ಇದ್ದೀನಿ, ಸಮಥಿಂಗ್ ವೇಟ್. ಕಾದಿದ್ದು ವ್ಯರ್ಥ ಆಗಲ್ಲ. ಸುವರ್ಣ ದಂಡದ ಹತ್ರ ಬರೋರು ಅನ್ಎಕ್ಸ್ಪೆಕ್ಟೆಡ್ ಆಗಿರೋದನ್ನ ಎಕ್ಸ್ಪೆಕ್ಟ್ ಮಾಡಬೇಕು. ಕ್ಯಾನ್ ಯು ಎಕ್ಸ್ಪೆಕ್ಟ್ ವಾಟರ್ ಬಿಕಮಿಂಗ್ ಎ ವೈನ್? ನೀರು ದ್ರಾಕ್ಷಾರಸ ಆಗುತ್ತಂತೆ ಯಾರಾದರೂ ನಿರೀಕ್ಷಿಸ್ಲಿಕ್ಕಾಗುತ್ತಾ? ಈ ವರ್ಷ 2026ರಲ್ಲಿ ದೇವರು ನಿನಗೋಸ್ಕರ ಅನ್ಎಕ್ಸ್ಪೆಕ್ಟೆಡ್ ಆಗಿರೋದನ್ನ ನಿನ್ನ ಕೈಗೆ ಬರುತ್ತೆ, ನಿನ್ನ ಮನೆಗೆ ಬರುತ್ತೆ, ನಿನ್ನ ಜೀವನಕ್ಕೆ ಬರುತ್ತೆ. ಯು ವಿಲ್ ಬಿ ಬ್ಲೆಸ್ಡ್. ಸುವರ್ಣ ದಂಡದ ಹತ್ರ ಬಂದವರು ಅನ್ಯೂಶಲ್ ಆಗಿರುವಂಥ ಕಾರ್ಯಗಳನ್ನು, ಅನ್ಯೂಶಲ್ ಆಗಿರುವಂಥದ್ದು ಸಾಧಾರಣವಾಗಿ ನಡೆಯುವಂಥ ಕಾರ್ಯಗಳಲ್ಲ, ಅನ್ಯೂಶಲ್ ಆಗಿರುವ ಕಾರ್ಯಗಳನ್ನು ಎಕ್ಸ್ಪೆಕ್ಟ್ ಮಾಡಬೇಕು. ಚಿಕ್ಕದಲ್ಲ, ಚಿಕ್ಕದಾಗಿ ಚಿಂತಿಸೋ ಕಾರ್ಯಕ್ಕಿಂತ ದೊಡ್ಡದನ್ನು ನಿರೀಕ್ಷಿಸಬೇಕು. ನಾನು ಈ ವರ್ಷ ನನ್ನ ಗೋಲ್ ಫಿಕ್ಸ್ ಮಾಡ್ಕೋತೀನಿ. ಸೋತ್ರ ಬರಲಿಲ್ಲ, ಸಣ್ಣದಲ್ಲ. ಯೂಶಲ್ಗೂ ಅನ್ಯೂಶಲ್ಗಿರೋ ವ್ಯತ್ಯಾಸ ಏನು? ಸಾಧಾರಣವಾಗಿ ನಡೆಯುವಂಥ ಕಾರ್ಯಗಳು, ಸಾಧಾರಣವಾಗಿ ಎಕ್ಸ್ಪೆಕ್ಟ್ ಮಾಡುವಂಥ ಕಾರ್ಯಗಳು. ನಾಳೆ ಏನು ವಾರ? ಅದು ಎಕ್ಸ್ಪೆಕ್ಟೆಡ್. ನಾಳೆ ಶನಿವಾರ ಆಗ್ಬಿಡುತ್ತಾ? ಅದು ಅನ್ಯೂಶಲ್. ಇದ್ದೀರಾ ನೀವು? ನೀವು ಚಿಂತೆ ಮಾಡೋದಲ್ಲ, ದೇವರು ನಿನಗೋಸ್ಕರ ಓಪನ್ ಮಾಡೋದು. 2026ರಲ್ಲಿ ಕೆಲವರಿಗೆ ಕೆಲವೊಂದು ಸರ್ಪ್ರೈಸ್ಗಳನ್ನು ದೇವರು ಇಟ್ಟಿದ್ದಾನೆ. ಕೆಲವೊಂದು ಸರ್ಪ್ರೈಸ್ಗಳನ್ನು, ಕೆಲವೊಂದು ಆಶ್ಚರ್ಯಕರವಾದ ಸಂಗತಿಗಳನ್ನು ದೇವರಿಟ್ಟಿದ್ದಾನೆ. ಕತ್ತಲೆಯಲ್ಲಿ ಬಚ್ಚಿಟ್ಟಿರುವ ಗುಪ್ತವಾಗಿರುವಂಥ ನಿಧಿ ನಿಕ್ಷೇಪಗಳನ್ನು ಅನ್ಯೂಶಲ್ ಆಗಿರೋ ಡೋರ್ಗಳು ನಿನ್ನ ಮುಂದೆ ಓಪನ್ ಆಗಿ ಬರುತ್ತೆ. 2026ರಲ್ಲಿ ಎಕ್ಸ್ಪೆಕ್ಟ್ ಮಾಡ್ರಿ ಅದನ್ನ. ಅದರ ಅರ್ಥ ಎಸ್ತೇರಳಿಗೆ ಈ ಸುವರ್ಣ ದಂಡವನ್ನು ಮುಟ್ಟಿದ್ರೆ ಸೂಪರ್ ನ್ಯಾಚುರಲ್ ಫೇವರ್ ಸಿಗುತ್ತೆ, ದೊರಕುತ್ತೆ. ಇವಳು ಮುಟ್ಟೋದಕ್ಕೆ ಭಯ ಪಡ್ತಾ ಇದ್ಲು, ಅಲ್ಲಿ ಹೋಗೋದಕ್ಕೆ ಭಯ ಪಡ್ತಾ ಇದ್ಲು. ಹೋಗಕ್ಕೆ ಧೈರ್ಯ ಇರಲಿಲ್ಲ. ಧೈರ್ಯ ಮಾಡ್ಕೊಂಡು ಹೋದ್ರು ಮಾತಾಡೋ ಧೈರ್ಯ ಇರಲಿಲ್ಲ. ಮಾತಾಡೋಕ್ಕೆ ಧೈರ್ಯ ಮಾಡ್ಕೊಂಡು ಹೋದ್ಮೇಲೆ ಸುವರ್ಣ ದಂಡ ಮುಟ್ಟೋದಕ್ಕೆ ಭಯ ಆಯಿತು. ಆದರೆ ಮುಟ್ಟಿದ್ರೆ ಸೂಪರ್ ನ್ಯಾಚುರಲ್ ಫೇವರ್ ಸಿಗುತ್ತೆ.
ಇವತ್ತು ಕೆಲವರು ಸುವರ್ಣ ದಂಡವನ್ನು ಮುಟ್ಟಕ್ಕೆ ಹೋಗ್ತೀರಾ, ಕೆಲವರು ಮುಟ್ಟಕ್ಕೆ ಹೋಗ್ತೀರಾ. ಆಮೇಲೆ ಚಾಚಿದ್ರೆ ಮುಟ್ಬಿಡ್ಬೇಕು. ಸೋತ್ರ ಸೋತ್ರ. ಕೆಲವರು ಚಾಚಿದ್ರೆ ಥ್ಯಾಂಕ್ ಯು. ಸೋತ್ರ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಚಾಚಿದ್ರೆ ಮುಟ್ಟಿ. ಚಾಚಿದ್ರೆ ಮುಟ್ಟಿ. ಸೋತ್ರ ಸೋತ್ರ ಸೋತ್ರ. ಸುವರ್ಣ ದಂಡ ಚಾಚಿದ್ರೆ ಮುಟ್ಟಬೇಕು, ಇಂದು ಕೆಳದಾಗ ಮುಟ್ಟಕ್ಕೆ ಬರಬೇಡ್ರಿ. ಪರಿಶುದ್ಧಾತ್ಮ ನನ್ಗೆ ಹೇಳಿದ್ನು, ಈ ವರ್ಷ ಈ ಸುವರ್ಣ ದಂಡದ ಪ್ರಕಟಣೆ ನಾನು ನನ್ನ ಜನರಿಗೆ ಕೊಡ್ತೀನಿ ಅಂತ. 5:2. ಅವನು ಪ್ರಾಕಾರದಲ್ಲಿ ನಿಂತಿರುವ ಎಸ್ತೇರ್ ರಾಣಿಯನ್ನು ಕಂಡ ಕೂಡಲೇ ಆಕೆಯ ಮೇಲೆ ದಯವಿಟ್ಟು ತನ್ನ ಕೈಯಲ್ಲಿದ್ದ ಸುವರ್ಣ ದಂಡವನ್ನು ಆಕೆಯ ಕಡೆಗೆ ಚಾಚಿದನು. ಎಸ್ತೇರಳು ಸಮೀಪಕ್ಕೆ ಹೋಗಿ ದಂಡದ ತುದಿಯನ್ನ ಮುಟ್ಟಲು ಅರಸನು ಆಕೆಗೆ, ಎಸ್ತೇರ್ ರಾಣಿಯೇ, ನಿನಗೇನು ಬೇಕು? ನಿನ್ನ ವಿಜ್ಞಾಪನೆ ಯಾವುದು? ನನ್ನ ಅರ್ಧ ರಾಜ್ಯವನ್ನು ಕೇಳಿದರೂ ನಿನಗೆ ಕೊಡುತ್ತೇನೆ ಅಂದನು. ಇಲ್ಲಿದೆ ಪಾಯಿಂಟ್, ಇಲ್ಲಿದೆ ಪಾಯಿಂಟ್. ಆಮೇಲೆ ಇವಳು ಬಂದಿದೆ ಹೇಗೆ? ಪ್ರಾಣ ಭಯದಿಂದ ಬಂದ್ಲು. ಆದರೆ ಸುವರ್ಣ ದಂಡ ಮುಟ್ಟಿದ ಮೇಲೆ ಸೂಪರ್ ನ್ಯಾಚುರಲ್ ಫೇವರ್ ಇವಳ ಮೇಲೆ ಬಂತು. ಪ್ರಾಣ ಉಳಿಸ್ಕೊಳ್ಳೋ ಭಯದಿಂದ ಬಂದ್ಲು. ಆದ್ರೆ ಈಗ ಪ್ರಾಣ ಅಲ್ಲ. ಅರಸನು ಹೇಳ್ತಾನೆ, ನಿನಗೇನು ವರ ಬೇಕು ಕೇಳು. 127 ಸಂಸ್ಥಾನಗಳ ಅಧಿಪತಿ ನಾನು, 127 ದೇಶಗಳ ಒಡೆಯನು ನಾನು. ಆಮೇ ಅರಸನು ಹೇಳ್ತಾ ಇದ್ದಾನೆ, ನಿನಗೆ ಅರ್ಧ ರಾಜ್ಯವನ್ನು ನಾನು ಕೊಡ್ತೀನಿ. ಇದು ಫೇವರ್ನ ಪ್ರತ್ಯೇಕತೆ, ಇದು ಕೃಪೆಯ ಪ್ರತ್ಯೇಕತೆ, ಇದು ದಯೆಯ ಪ್ರತ್ಯೇಕತೆ. ಪ್ರಾಣ ಮಾತ್ರ ಅಲ್ಲ, ಕೇಳಿದಕ್ಕಿಂತ ಮೇಲಾಗಿ, ಯೋಚಿಸಿದಕ್ಕಿಂತ ಮೇಲಾಗಿ, ನೀನು ಕೇಳಿದ ಚಿಕ್ಕದು, ನೀನು ಕೇಳಿದ ಚಿಕ್ಕದು, ದೇವರು ನಿನಗೆ ಕೊಡಲಿಕ್ಕೆ ಹೋಗೋದು ನೀನು ಚಿಂತೆ ಮಾಡೋದಕ್ಕಿಂತ ದೊಡ್ಡದು. ಈ ವರ್ಷ 2026ರಲ್ಲಿ ಈ ಸುವರ್ಣ ದಂಡವನ್ನು ಮುಟ್ಟಿದ ಪ್ರತಿಯೊಂದು ಕುಟುಂಬ, ಪ್ರತಿಯೊಂದು ವ್ಯಕ್ತಿಗಳ ಜೀವನದಲ್ಲಿ ಬೇಡುವುದಕ್ಕಿಂತ ಯೋಚಿಸೋದಕ್ಕಿಂತ ಅತ್ಯಧಿಕವಾಗಿ ಕಾರ್ಯ ಸಾಧಿಸುವ ದೇವರ ಚಲನೆ ಅನ್ಯೂಶಲ್ ಆಗಿರೋದನ್ನ ಎಕ್ಸ್ಪೆಕ್ಟ್ ಮಾಡ್ರಿ. ಅನ್ಯೂಶಲ್ ಡೋರ್ಗಳು ಓಪನ್ ಆಗುತ್ತೆ. ಅಸಾಧ್ಯವಾದ ಕಾರ್ಯಗಳನ್ನು ನಿರೀಕ್ಷಿಸ್ರಿ. ಯಾರಿಗಾದ್ರೂ ಐಫೈ ಹೊಡೆದು ಹೇಳ್ರಿ, ನಾನು ಅಸಾಧ್ಯವಾದ ಕಾರ್ಯಗಳನ್ನು ನಿರೀಕ್ಷಿಸ್ತೀನಿ. ಯಾವಾಗ ಇದನ್ನು ಹೇಳ್ತಿರೋ ಸೈತಾನ್ ನಿಮ್ಮ ಬುದ್ಧಿಗೆ ಬಂದು ಹೇಳ್ತಾನೆ, ಚರ್ಚಲ್ಲಿ ಹೇಳಿದೆ, ಜೀವನದಲ್ಲಿ ಅದು ನಡೆಯುತ್ತೋ ಇಲ್ಲೋ ಗೊತ್ತಿಲ್ಲ, ಜಾಸ್ತಿ ಉಬ್ಬಕ್ಕೆ ಹೋಗಬೇಡ. ಬುದ್ಧಿ ಅವಾಗ ಹೇಳುತ್ತೆ, ಹೌದೌದು, ತಿನ್ನಕ್ಕೊಂದು ಆಹಾರ ಇಲ್ಲ, ನೆಟ್ಟಿಗೆ ನೋಡಿ ಜೀವನ ನಡೆಸೋದೇ ಕಷ್ಟ. ಈ ಪಾಸ್ಟ್ರ್ ಹೇಳೋದೆಲ್ಲ ನಂಬಿದ್ರೆ ಆಗಲ್ಲ ಬಿಡು. ಸೈತಾನ್ ತಂದು ಹಾಕುವಾಗ ನೀನು ಹೇಳು, ನನ್ನ ದೇವರ ಅಸಾಧ್ಯಗಳನ್ನು ಸಾಧ್ಯ ಮಾಡು. Come on, put your hands together. 2 ಕರಗಳನ್ನು ತಟ್ಟಿ. ಒಂದು, ಸ್ತೋತ್ರ ಹೇಳಿದ್ರು ಧೈರ್ಯವಾಗಿ ಹೇಳಬೇಕು. ಆಮೇಲೆ ನನ್ನ ಜೊತೆ ಇರೋರೆಲ್ಲ ಹಂಗೆ ಇರಬೇಕು. ನನ್ನನ್ನು ಎಷ್ಟು ಜನ ಫೋನ್ ಮಾಡಿದ್ದೀರಾ? ನನಗೆ ಎಷ್ಟು ಜನ ಫೋನ್ ಮಾಡಿದ್ದೀರಾ? ಅಪರಾಧಿಗಳಾಗಲ್ಲ, ಜೀವನದಲ್ಲಿ ಒಂದು ಸತಿ ಆದರೂ ನನಗೆ ಫೋನ್ ಮಾಡಿದ್ದೀರಾ ಅಂಥವ್ರು ಕೈ ಎತ್ತಿ. ಮಾಲಾ ಸಿಸ್ಟರ್ ಸುಳ್ಳು ಹೇಳ್ತಾ ಇದ್ದಾರೆ, ನೀವು ಮಾಡಿದ್ದೀರಾ ಫೋನು? ಪಾಸ್ಟ್ರೇ, ಪ್ರೈಸ್ ದ ಲಾರ್ಡ್ ಪಾಸ್ಟ್ರೇ, ಹೇಗಿದ್ದೀರಾ ಪಾಸ್ಟ್ರೇ ಅಂತ ಕೇಳಲ್ವಾ? ಕೇಳಿದ್ರೆ ನಾನೇನು ಹೇಳ್ತೀನಿ?
ದೇವ್ರ ದಯೆಯಿಂದ ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ಗುಂಡ್ಕಲ್ ಥರ ಇದ್ದೀನಿ ಅಂದ. ಹೆಂಗೆ ಹೇಳ್ತೀನಿ? ಗುಂಡ್ಕಲ್ ಥರ ಇದ್ದೀನಿ. ಗುಂಡ್ಕಲ್ ಥರ ಇದ್ದೀನಾ? ನಮ್ಮವಳು ಹೇಳ್ತಾಳೆ ಬಾಸ್ಕೆಟ್ಬಾಲ್ ನುಂಗ್ದವ್ರ ಥರ ಇದ್ದೀರಾ ಅಂತ. ಪ್ರಾಫಿಟಿಕಲ್ ಡಿಕ್ಲರೇಷನ್ ನಾನು ಮಾಡ್ಲಿಕ್ಕೆ ಹೋಗ್ತೀನಿ.